여러분 안녕하십니까? ಎಲ್ಲರೂ ಕೂಡ ನಮಸ್ಕಾರ. 우리는 지난번에 오늘 창세기 2장에 있는 말씀을 이야기하겠습니다. ಹಿಂದಿನ ಭಾಗದಿಂದ ಮತ್ತೆ ಮುಂದುವರಿಸೋಣ. ನಾವು ಆದಿಕಾಂಡ 2ನೇ ಅಧ್ಯಾಯದಿಂದ. 여러분 창세기는 하나님께서 여러분 한 사람한테 하고 싶은 이야기를 마음에 담은 그림입니다. ಆದಿಕಾಂಡ ದೇವರು ಬರೆದಂತ ಒಂದು ಪುಸ್ತಕ. ಆತನು ಹೇಳುವಂತ ಮಾತುಗಳನ್ನು ನಿಮ್ಮೊಂದಿಗೆ ಆತನ 오늘은 ಹಂಚಿಕೊಳ್ಳೋದಕ್ಕೋಸ್ಕರ 4절에 있는 말씀을 읽겠습니다. ಇವತ್ತು 4ನೇ ವಚನ ಓದಿಕೊಳ್ಳೋಣ. 여호와 하나님이 천지를 창조하신 때에 천지의 창조는 대략 ಇದೇ 이러하니라. ಭೂಮಾಕಾಶಗಳ ನಿರ್ಮಾಣ ಚರಿತ್ರೆ. ಯೆಹೋವ ದೇವರು ಭೂಮಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಫಲವೂ 여호와 ಹುಟ್ಟಿರಲಿಲ್ಲ, ಯಾವ 하나님은 땅에 비를 내리지 아니하셨고 경작할 사람도 없으므로 들엔 초목이 없었고 밭엔 채소가 나지 아니하였으며 ಕಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. 안개만 땅에서 올라온 지면을 적셨더라. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವೆಲ್ಲ ತೋಯಿಸುತ್ತಿತ್ತು. 여호와 하나님이 흙으로 사람을 지어 생기를 코에 불어넣으시니 사람의 ಹೀಗಿರಲು 생명을 ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನು ರೂಪಿಸಿ ಅವರ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. 7ನೇ ವಚನ ಓದಿದೆವು ನಾವು. 저는 이게 목회를 하면서 여러 가지 사람을 만납니다. ನನ್ನ ಸೇವೆಯಲ್ಲಿ ಅನೇಕ ತರಹದ ಜನರನ್ನು ಭೇಟಿ ಮಾಡಿದ್ದೇನೆ. 근데 이제 처음에는 사람들만 이 사람은 이혼을 해서 문제다. ಮೊದಲಾಗಿ ಮನುಷ್ಯನ ಭೇಟಿ ಮಾಡುವ ಅಂದುಕೊಳ್ಳುತ್ತೆ, ಈ ಒಂದು ಮನುಷ್ಯನಿಗೆ ಡಿವೋರ್ಸ್ ಆಗಿದೆ ಅಂತ. 이 사람은 너무 직장이 좋지 못해서 고생이구나. ಈ ಒಂದು ಮನುಷ್ಯನ ಒಳ್ಳೆ ಕೆಲಸ ಇಲ್ಲದ ನಿಮಿತ್ತ ಆತನು ಬಹಳಷ್ಟು ಕಷ್ಟದೊಳಗೆ ಒಳಗಾಗುತ್ತಿದ್ದಾನೆ. 느낄 때가 많습니다. ಪ್ರತಿ ಸಾರಿ ಕೂಡ ಈ ತರದಂತ ಸಂಗತಿಗಳನ್ನು ಅನುಭವಿಸುತ್ತಿದ್ದೆ. 이 사람은 남편이 너무 술을 많이 마셔서 고생을 하는 거예요. ಈ ಒಂದು ಸಹೋದರಿ ಬಹಳ ಕಷ್ಟವಾದ ಜೀವಿತ ಜೀವಿಸ್ತಾಳೆ, ಯಾಕಂದ್ರೆ ಅವ್ರ ಗಂಡನ ಕುಡಿತಿರೋ ನಿಮಿತ್ತ. 이 사람은 아이가 병이 낫지 않아 늘 근심 속에 ಈ ಒಂದು 있더라. ಮನುಷ್ಯನು ಪ್ರತಿ ಸಾರಿ ಕೂಡ ಆಲೋಚನೆ ಮಾಡುತ್ತಿದ್ದಾನೆ ಮತ್ತೆ ಭಯಪಟ್ಟಿದ್ದಾನೆ, ಯಾಕಂದ್ರೆ ಅವನ ಮಗನು ರೋಗದಲ್ಲಿರೋ 이 ನಿಮಿತ್ತ. 사람은 친정 동생이 정신병이 있어가지고 늘 마음에 ಮತ್ತೆ ಈ 우울하고 ಒಂದು ಸಹೋದರಿಗೆ ಕೂಡ ತನ್ನ ತಾಯಿಯವರ ಕುಟುಂಬದಲ್ಲಿ ಮತ್ತೆ ಅವರ ಒಡ ಕುಟುಂಬದವರೊಂದಿಗೆ ಸಮಸ್ಯೆ ಇರೋ ನಿಮಿತ್ತ ಅವಳು ಬಹಳ ನೋವಿನಲ್ಲಿದ್ದಾಳೆ. 이제 제가 많은 사람들의 이런저런 문제를 보면 그렇게 제가 판단을 내립니다. ನಾನು ಅನೇಕ ಜನರ ಒಂದು ಸಮಸ್ಯೆಗಳೆಲ್ಲ ನೋಡಿ ನಾನೇ ತೀರ್ಪು ಮಾಡುತ್ತಿದ್ದೆ. 그러면서 제가 목회를 계속 하다 보면 ನನ್ನ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿರುವಾಗ 내 마음이 조금씩 변합니다. ನನ್ನ ಹೃದಯವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಬದಲಾಗುತ್ತಾ 저 ಬಂತು. 사람은 진짜 그게 문제지만은 마음도 문제다. ಆದ್ರೆ ಆ ಒಂದು ಮನುಷ್ಯನಿಗೆ ಆ ಒಂದು ಸಮಸ್ಯೆ ಇದೆ, ಆ ಒಂದು ಮನುಷ್ಯನಿಗೆ ಹೃದಯ ಕೂಡ ಸಮಸ್ಯೆ ಇದೆ. 제가 한 번은 어떤 젊은 부인이 귀신이 들었어요. ಒಂದು ಸಮಯದಲ್ಲಿ ಒಂದು ಸ್ತ್ರೀ ಇದ್ದಳು, ಅವಳು ಮದುವೆ ಆಗಿತ್ತು, ಅವಳಿಗೆ ದೆವ್ವ ಹಿಡಿತಿತ್ತು. 막 소리를 지르고 막 그렇게 떠들었어요. ಅವಳು ಬಹಳ ಕಿರ್ಚಾಡ್ತಾ ಬಹಳ ಕೂಗಾಡುತ್ತಿದ್ದಳು. 수양에 와서 그런데 그 부인 때문에 많이 좀 어려웠어요. ಅವ್ರು ರಿಟ್ರೀಟ್ಗೆ ಬಂದಳು, ಅವಳಿಂದ ನಿಮಿತ್ತ ಬಹಳ ಕಷ್ಟವಾಯಿತು. ಅಲ್ಲಿ 근데 그 부인을 제가 있는 방으로 데리고 왔어요. ನಾನು ಇಲ್ಲಿದ್ದೆ ಆ ಒಂದು ರೂಮಿಗೆ ಆ ಒಂದು ಸ್ತ್ರೀಯನ್ನು ಕರೆದುಕೊಂಡು ಬಂದೆ. 그런 형제들이 막 잡고 있는데 막 이 부인이 막 소리를 지르면서 놓으라고. ಸಹೋದರೆಲ್ಲರೂ ಕೂಡ ಗಟ್ಟಿ ಹಿಡಿದುಕೊಂಡರು ಕೂಡ ಕಿರಿಚಾಡುತ್ತಾ ನನ್ನನ್ನು ಬಿಡ್ರಿ, ನಾನು ಹೋಗ್ತೇನೆ ಅಂತ ಹೇಳ್ತಿದ್ದಳು. 그러나 제가 그 부인을 위해서 기도를 해주고 싶었어요. ಆ ಒಂದು ದಿನ ಈ ಒಂದು ಸ್ತ್ರೀಗೆ ಪ್ರಾರ್ಥನೆ ಮಾಡಬೇಕಾದಿತ್ತು ನನಗೆ. 그 부인의 머리에다 손을 얹고 기도를 했어요. ಮತ್ತೆ ಆ ಒಂದು ಸ್ತ್ರೀಯ ತಲೆ ಮೇಲೆ ಕೈ ಇಟ್ಟು ನಾನು ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿದೆ. 문제 제가 막 머리를 뜯고 따라다니면서 ಅವಳು ಬಹಳ ಅವಳು ಅಡ್ಡಾಡ್ತಿದ್ದ ನಿಮಿತ್ತ ಅವಳೆಲ್ಲ ಕೂಡ ಒಳಗಡೆ ನಿಮಿತ್ತ ನಾನು ಅವಳ ಮೇಲೆ ಕೈ ಇಡಬೇಕಾಗಿತ್ತು, ನಾನು ಮತ್ತೆ ಎಲ್ಲ ಹೋಗಬೇಕಾಗಿತ್ತು. 그 부인에 대해서 생각을 했습니다. ನಾನು ಪ್ರಾರ್ಥನೆ ಮಾಡುವಾಗ ಈ ಒಂದು ಸ್ತ್ರೀ ಬಗ್ಗೆ ಹೀಗೆ ಆಲೋಚನೆ ಮಾಡಿದೆ. 이런 미친 여자를 데리고 사는 남편은 얼마나 마음이 적적할까. ನಿಜವಾಗಿ ಕೂಡ ಈ ಒಂದು ಸ್ತ್ರೀಯನ್ನು ಮದುವೆ ಮಾಡಿರೋ ಗಂಡರಿಗೆ ಇನ್ನೆಷ್ಟು ಕಷ್ಟ ಇರಬಹುದು ಈ ಒಂದು ಹುಚ್ಚುತನದಿಂದ ಅವಳಿಗೆ. 이런 여자를 어머니로 하고 부른 아이들의 마음은 어떨까. ಮತ್ತೆ ಅದೇ ರೀತಿಯಾಗಿ ಕೂಡ ಅವರ ಮಕ್ಕಳ ಒಂದು ಹೃದಯ ನೋಡಬೇಕು, ಈ ಒಂದು ತಾಯಿನ ಹೇಗೆ ತಾನೇ ಅವರು ತಾಯಿ ಅಂತ 그런 ಕರೀತಾರೆ. 생각은 너무 불쌍했어요. ನಿಜವಾಗ್ಲೂ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿದೆ, ಬಹಳ ನೋವಾಯ್ತು ನನ್ನ ಒಳಗೆ. 그 사람은 이제 미쳤기 때문에 자기를 잘 모르겠지만 ಯಾಕಂದ್ರೆ ಅವಳು ಬಹಳ ಹುಚ್ಚುತನ ಆಡುತ್ತೆ, ಯಾಕಂದ್ರೆ ಅವಳ ಬಗ್ಗೆ ಅವಳಿಗೆ ಗೊತ್ತಿರಲಿಲ್ಲ. 그 아이들이 너무 애처로워 보였습니다. ನಿಜವಾಗ ಕೂಡ ಅವ್ರ ಮಕ್ಕಳು ನನಗೆಲ್ಲ ಕೂಡ ದುಃಖಕರವಾಗಿ ಕಾಣಿಸಿದರು. 아이들이 학교 왔다 집에 돌아왔을 때 ಯಾವಾಗ ಮಕ್ಕಳೆಲ್ಲ ಕೂಡ ಸ್ಕೂಲಿಂದ ವಾಪಸ್ ಬರುತ್ತಿದ್ದರು, 한 엄마들은 아이들 반가 맞아주면서 음식도 주고 또 다음에 재미있게 안아주는데 ಬೇರೆ ಮಕ್ಕಳೆಲ್ಲ ಕೂಡ ತನ್ನ ಮಕ್ಕಳನ್ನು ಕೂಡ ಸ್ವಾಗತ ಮಾಡಿ ಅವರೆಲ್ಲರೂ ಕೂಡ ಊಟವನ್ನು ಕೊಟ್ಟು ಒಳಗೆ ಕರೆದುಕೊಳ್ಳುತ್ತಾರೆ. 아이들이 돌아올 때 그 미쳐 있는 엄마를
그럴 때 애들이 너무 불쌍하게 ಆದ್ರೆ ಈ ಒಂದು 여겼습니다. ಮಕ್ಕಳು ಯಾವಾಗ ಸ್ಕೂಲಿಂದ ವಾಪಸ್ ಬರುತ್ತಿದ್ದರು ತಾಯಿ ನೋಡುವಾಗ ಹುಚ್ಚ ನೋಡುವಾಗ ಸುಮ್ಮನೆ ಎಷ್ಟು 제가 그 ನೋವಾಗುತ್ತಿತ್ತು. 부인을 위해서 하나님 정말 이 부인을 낫게 해주십시오. ಈ ಒಂದು ಸ್ತ್ರೀಗೋಸ್ಕರ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದೆ, ದೇವರೇ ಈ ಒಂದು ಸ್ತ್ರೀಯನ್ನು ಬಿಡುಗಡೆ 여자 ಮಾಡುವಂತ, 마음에 자리 잡고 있는 사단을 귀신을 내쫓아달라고 ಈ 기도했어요. ಸ್ತ್ರೀ ಹೃದಯದಲ್ಲಿರುವಂತ ಒಂದು ಸೈತಾನನೆಲ್ಲವೂ ಕೂಡ ನೀವು ಬಿಡುಗಡೆ ಮಾಡುವಂತ ಪ್ರಾರ್ಥನೆ ಮಾಡಿದೆ. 하나님 앞에 감사해. 그 부인이 이제 얼마 후에 귀신이 떠나가고 정상적인 사람이 ದೇವರಿಗೆ 됐어요. ಧನ್ಯವಾದ ಸಲ್ಲಿಸಿ ಅದಾದ ಮೇಲೆ ಪ್ರಾರ್ಥನೆ ಮಾಡಿದಾದ್ಮೇಲೆ ದೇವರು ಸೈತಾನೆಲ್ಲ 나중에 ಕೂಡ 부인이 ಓಡಿಸಿದನು 이야기를 ಒಳಗಿಂದ. 들으면 자기가 처녀 때 강간을 당했다고. ನಾನು ಈ ಒಂದು ಸ್ತ್ರೀಯಿಂದ ಕೇಳಲ್ಪಟ್ಟೆ, ಯಾವಾಗ ಯೌವನ ಕಾಲದಿದ್ದಳು ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕೇಳಲ್ಪಟ್ಟೆ ನಾನು. 그래서 자기 그 강간당한 그 고통에서 마음이 벗어나지는 ಮತ್ತೆ 못합니다. ಯಾವಾಗ ಯೌವನ ಕಾಲದಲ್ಲಿ ಅತ್ಯಾಚಾರ ಆಗಿತ್ತು, ಆ ಒಂದು ಅತ್ಯಾಚಾರದ ಒಂದು ಮನೋಭಾವದಿಂದ ಅವಳು ಯಾವತ್ತೂ ಕೂಡ ಬಿಡುವಂದುಕೊಂಡಿಲ್ಲ ಹೃದಯದಿಂದ. 어떤 사람이 이 한 여자의 인생을 이렇게 망쳤을까? ಯಾರು ಒಂದು ಭಯಾನಕ ಅಂತ ಮನುಷ್ಯ ಈ ಒಂದು ಸ್ತ್ರೀ ಒಂದು ಜೀವಿತ 그 ಹಾಳು 사람 ಮಾಡಿದವನು. 누구길래 이 여자의 한 일생을 이렇게 비참하게 ಮತ್ತೆ 만들었어? ಯಾವ ತರದ ಮನುಷ್ಯ ಈತನ ಒಂದು ಜೀವಿತವನ್ನು ಹಾಳು ಮಾಡಿ ಈ ಒಂದು 그러다 ಜೀವಿತವನ್ನು ಈ ತರ 내가 ಮಾಡಿಸಿದವನು. 갑자기 또 다른 생각이 하나 들었습니다. ಇನ್ನೊಂದು ತಕ್ಷಣವೇ ಇನ್ನೊಂದು ತರಹದ ಒಂದು ಆಲೋಚನೆ ಬಂತು ನನಗೆ. 내가 젊은 부인들이 고통하다가 이렇게 고통하다 이제 상담을 하다 보면 ಯೌವನದ ಒಂದು ಸ್ತ್ರೀಗೆ ನಾನು ಸಮಾಲೋಚನೆ ಮಾಡಿದಾಗ ನಾನು 때로 부인들이 자기 막 순결을 잃어버려 막 고통스러운 이야기를 하는 걸 들어본 적이 있습니다. ಮತ್ತೆ ನಾನು ಕೇಳಲ್ಪಟ್ಟೆ ಆ ಒಂದು ಮುಗ್ಧತನವನ್ನ ಕೂಡ ಹೇಗೆಲ್ಲ ಕೂಡ ಹೋಯಿತು ಅಂತ. 근데 여러분 그런 참 비극을 당했다고 해서 사람의 운명은 다 같은 건 아니었습니다. ಅವರೆಲ್ಲರೂ ಕೂಡ ಅಂತ ಕಷ್ಟನೆಲ್ಲ ಹಾದು ಹೋಗುವಾಗ ಅದೇ ತರಹದ ಮನೋಭಾವನೆ ಇರುತ್ತೆ ಅಂತ ಹೇಳಕ್ ಆಗುವುದಿಲ್ಲ. 여자가 순결을 빼앗겼을 때 너무 고통스럽고 괴로운 건 사실이지만 ನಿಜವೂ ಕೂಡ ಯಾವಾಗ ಸ್ತ್ರೀ ತನ್ನ ಮುಗ್ಧತೆಯನ್ನು ಕಳೆದುಕೊಳ್ಳುತ್ತಾಳೋ ಅದು ಬಹಳ ನೋವನ್ನು ಕೊಡುತ್ತದೆ. 사람들은 거기서 벗어나서 정말 다시 밝게 살며 결혼해서 행복하게 사는 여자들도 많았습니다. ಮತ್ತಾದ ಮೇಲೆ ಕೆಲವು ಸ್ತ್ರೀಗಳು ಅದರಿಂದ ಒಂದು ಬಿಡುಗಡೆ ಹೊಂದಿಕೊಂಡು ಅದಾದ ಮೇಲೆ ಸಂತೋಷಕರವಾದ ಜೀವಿತವನ್ನು ಜೀವಿಸುತ್ತಾರೆ. 어떤 여자는 그 충격 속에 계속 빠져서 이제 옛날에 있던 그 일을 한 번 그인데 그 마음이 거기서 벗어나지를 못하죠. ಕೆಲವೊಂದು ಸ್ತ್ರೀಗಳು ಹೃದಯ ಅದರಿಂದ ಬಿಡುಗಡೆ ಹೊಂದಿಕೊಳ್ಳುತ್ತೆ, ಮತ್ತೆ ಆ ಹೃದಯ ಅದರಲ್ಲೇ ಉಳಿದುಕೊಳ್ಳುತ್ತೆ, ಮತ್ತೆ ನೋವು ಪಡುತ್ತಾರೆ. 이 여자는 이제 결혼을 했습니다. ಈ ಒಂದು ಸ್ತ್ರೀ ಈಗ ಮದುವೆ ಆಗಿದೆ, 그 결혼하고 아기도 낳고 ಮಕ್ಕಳು ಕೂಡ ಇದೆ ಈಗ, 아름다운 가정을 꾸몄습니다. ಮತ್ತೆ ಒಂದು ಸ್ತ್ರೀಗೆ ಸುಂದರವಾದ ಕುಟುಂಬ ಕೂಡ 근데 ಇದೆ ಈಗ. 그 이제 옛날에 그 충격 여전히 마음 한 구석에 남아 있어서 ಆದ್ರೆ ಅವಳ ಜೀವಿತದಲ್ಲಿ ಆಶ್ಚರ್ಯಕರ ಘಟನೆ ಇನ್ನೂ ಕೂಡ ಹೃದಯ 이 ಹಾಗೆ 여자를 ಇದೆ. 계속 괴롭혔던 겁니다. ನಿಜವಾಗಿಯೂ ಕೂಡ ಆ ಒಂದು ಸಂಗತಿ ಬಹಳ ನೋವು 이 ಪಡಿಸಿದೆ 여자는 ಅವಳಿಗೆ. 거기서 벗어나지 못하고 고민하고 고통하다가 어느 날 귀신이 들려버렸어요. ನಿಜವಾಗಿಯೂ ಕೂಡ ಈ ಒಂದು ಸ್ತ್ರೀ ಇದರಿಂದ ಬಹಳ ಹೋರಾಡಿ ಎಲ್ಲವೂ ಕೂಡ ಮಾಡಿದಾದ್ಮೇಲೆ ಇವಳು ಒಂದು ಯೋಗಕ್ಕೆ ಒಳಗಾದಳು. 그 나쁜 놈, 그 놈 때문에 이 여자는 인생을 망쳤어. ಇವಳು ಅಂದುಕೊಂಡಳು ಒಂದು ಮನುಷ್ಯನಿಂದ ನನ್ನ ಜೀವಿತವೆಲ್ಲ ಕೂಡ ಹಾಳಾಯಿತು 그렇게 ಅಂತ. 생각을 했어요. ನಾನು ಮೊದಲದಾಗಿ ಈ ಆಲೋಚನೆ ಮಾಡಿದ್ದೆ ನಾನು. 그 문제만은 문제가 아니라는 거죠. ಆದ್ರೆ ಅದೊಂದೇ ಮಾತ್ರ ಅಲ್ಲ ಒಂದು ಸಮಸ್ಯೆ. 사람이 살면서 고통스러운 일도 있고 억울한 일도 있고 분한 일도 있습니다. ಮತ್ತೆ ಜನರೆಲ್ಲರೂ ಕೂಡ ತಮ್ಮ ಜೀವನ ಜೀವಿಸುವಾಗ ತಪ್ಪಾಗದಾಗೆಲ್ಲ ಕೋಪವುಳ್ಳವರಾಗಿ ಜೀವಿಸುತ್ತಾರೆ. 문제는 우리가 인생 사는 게 똑같습니다. ಸಮಸ್ಯೆ ಅಂತ ಹೇಳಿದ್ರೆ ನಾವೆಲ್ಲೆಲ್ಲ ಕೂಡ ಜೀವಿಸುತ್ತೇವೆ, ಅದೆಲ್ಲ ಕೂಡ ಅದೇ 우리가 ರೀತಿಯಾಗಿರುತ್ತದೆ. 살다 보면 우리 몸 안에 외부로부터 어떤 병균이 우리 속에 침입을 하죠. ನಾವು ಇಲ್ಲಿ ನಮ್ಮೆಲ್ಲರ ಜೀವಿತವನ್ನು ಜೀವಿಸುವಾಗ ಹೊರಗಿನ ಎಲ್ಲವೂ ಕೂಡ ನಮಗೊಂದು ಕ್ರಿಮಿಕೀಟ ನಮ್ಮ ದೇಹದಲ್ಲಿ ಬರುತ್ತದೆ. 다 병에 걸리는 건 아닙니다. ಆದ್ರೆ ಒಂದು ಕೀಟಾಣು ಬರುತ್ತ ತಕ್ಷಣ ಮಾತ್ರ ನೀನು ರೋಗವನ್ನು 이 몸 ಹೊಂದಿಕೊಳ್ಳುವುದಿಲ್ಲ. 안에는 흰피돌이 나와서 병균과 싸워서 병균을 이겨버립니다. ಮತ್ತೆ ನಿನ್ನ ದೇಹದಿಂದ ಬಿಳಿ ರಕ್ತ ಕಣಗಳು ಬಂದು ಅವೆಲ್ಲ ಕ್ರಿಮಿ ಕೀಟಗಳೆಲ್ಲ ಕೂಡ 그러면 ಸಾಯಿಸುತ್ತದೆ. 여러분 우리가 흰피돌이 병균을 이겨버리면 이제는 병균이 왔는지 안 왔는지도 모르고 그냥 정상적으로 사는 겁니다. ಯಾವಾಗ ಆ ಒಂದು ಬಿಳಿ ರಕ್ತ ಕಣಗಳು ಕೂಡ ಕೀಟಗಳೆಲ್ಲ ಕೂಡ ಸಾಯಿಸುತ್ತದೋ ನೀವು ಗೊತ್ತಾಗುತ್ತಿಲ್ಲ ಅವೆಲ್ಲ 흰피돌이 ಕೂಡ ಒಳಗಿಂದ. 병균을 이겨내지 못하고 이제 병균에게 져서 치면 우리가 병자가 되는 거죠. ಯಾವಾಗ ಅವು ಬಿಳಿ ರಕ್ತ ಕಣಗಳು ಹೋರಾಡಕ್ ಆಗೋದಿಲ್ಲವೋ, ಆದ್ರೆ ಒಂದು ಕೀಟಾಣು ಗೆದ್ದ ಮೇಲೆ ಆ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ರೋಗ 여러분 ಹೊಂದಿಕೊಳ್ಳುತ್ತೇವೆ. 정신세계도 똑같은 겁니다. ಅದೇ ರೀತಿಯಾಗಿ ಕೂಡ ಮನುಷ್ಯನ ಹೃದಯದಲ್ಲಿ 고통이 오고 ನೋವು ಬರುತ್ತದೆ, 슬픔이 오고 ದುಃಖ ಬರುತ್ತದೆ, 이런 괴로움이 옵니다. ಬಳಲಿಕೆ ಎಲ್ಲ ಕೂಡ ಬರುತ್ತದೆ. 그런 게 와도 우리가 그걸 이기면 아무 문제가 안 되는 거예요. ಇವೆಲ್ಲ ಕೂಡ ಸಮಸ್ಯೆ ಬಂದರೆ, ನೀವು ಇದರಿಂದ ಹೊರಗೆ ಬಂದರೆ ಯಾವುದೇ ಕೂಡ ಸಮಸ್ಯೆ ಇರುವುದಿಲ್ಲ. 만약 우리가 지면 ಆದ್ರೆ ನಾವು ಕೈ ಬಿಟ್ಟರೆ 그 생각에 우리 마음이 잡히는 거죠. ನಮ್ಮ ಒಂದು ಹೃದಯವೆಲ್ಲವೂ ಕೂಡ ಆ ಒಂದು ಆಲೋಚನೆ 중요한 ವಶ 건 ಮಾಡಿಕೊಳ್ಳುತ್ತದೆ. 병균이 오고 안 오고 그게 문제가 아니고 ಸಮಸ್ಯೆ ಅಂತ ಹೇಳಿದ್ರೆ ಆ ಒಂದು ಕೀಟಾಣು ಬರುತ್ತೋ ಇಲ್ಲವೋ, 이겨내지 못한 그 자체가 문제라는 거죠. ಆ ಒಂದು ಕೀಟಾಣುಗಳಿಂದ ಹೊರಗೆ ಬರಕ್ ಆಗುದೇ ಇಲ್ಲವೋ ಅದೇ ಒಂದು ಸಮಸ್ಯೆ. 많은 사람들이 자기 마음의 자세에 문제가 있는 걸 모르고 ಅನೇಕ ಜನರಿಗೆ ಗೊತ್ತಿಲ್ಲ ಅವರು ಹೃದಯ ಆಳವಾಗಿ ಅವರಿಗೆ ಸಮಸ್ಯೆ ಇದೆ ಅಂತ. 자기가 나쁜 그 환경이나 형편을 불평하고 원망한다는 거예요. ಅವರೆಲ್ಲರೂ ಕೂಡ ಪರಿಸ್ಥಿತಿಗಳು ನೋಡಿಕೊಂಡು ತಮ್ಮನ್ನು ತಾವು ಬೈದುಕೊಂಡು ತಮ್ಮನ್ನು ತಾವು ದ್ವೇಷ ಮಾಡಿಕೊಳ್ಳುತ್ತಾರೆ. 여러분 우리가 이 성경을 읽을 때 너무 놀라운 것이 ನಾವು ಸತ್ಯವೇದ ಓದುವೆಲ್ಲ ಕೂಡ ಅದ್ಭುತ ಸಂಗತಿ ಏನಂತ ಹೇಳಿದರೆ, 여러분 정말이 하나님이 천지를 찾는데 땅을 대략 ಯಾವಾಗ ದೇವರು ಭೂಮಿ ಆಕಾಶ ಉಂಟು ಮಾಡಿದನು ಇದೇ ಭೂಮಿ ಆಕಾಶ ನಿರ್ಮಾಣ ಚರಿತ್ರೆ ಆಗಿತ್ತು. 하나님 땅에 비를 내리지 않았다고 말해요. ದೇವರು ಹೇಳುತ್ತಾನೆ, ದೇವರು ಇನ್ನು
ನೀರನ್ನು ಭೂಮಿ ಮೇಲೆ ಬರಿಸಿರಲಿಲ್ಲ ಅಂತ. 땅에 비가 오질 않았습니다. ಅಲ್ಲಿ ಮಳೆ ಇರಲಿಲ್ಲ, 그리고 경작할 사람이 없었습니다. ಮತ್ತೆ ಯಾವ ಮನುಷ್ಯರು ಕೂಡ ಇರಲಿಲ್ಲ ವ್ಯವಸಾಯ ಮಾಡೋದಕ್ಕೆ, 들에는 초목이 없었고 ಮತ್ತೆ ಯಾವುದೇ ತರಹದ ಗಿಡ ಹುಟ್ಟಿರ್ಲಿಲ್ಲ, 아직 밭에는 채소가 나지 ಮತ್ತೆ 아니하였습니다. ಯಾವುದೇ ತರಹದ ಪಲ್ಯವೂ ಕೂಡ ಹುಟ್ಟಿರ್ಲಿಲ್ಲ. 안개만 땅에 올라온 지면에 ಆದ್ರೆ ಭೂಮಿ ಮೇಲೆ ಮಾತ್ರ ಮಂಜು ಹಬ್ಬಿದೆ ಅತ್ತು ಅಷ್ಟೇ. 여기 보세요. ಇಲ್ಲಿ ನೋಡ್ರಿ, 땅에 비도 오지 ಭೂಮಿ 않았고 ಮೇಲೆ ಮಳೆ ಇಲ್ಲ, 경작할 사람 ಯಾವ ಮನುಷ್ಯರಿಲ್ಲ ವ್ಯವಸಾಯ ಮಾಡೋದಕ್ಕೆ, 들엔 초목이 없고 ಯಾವ್ದಾದ್ರು ಗಿಡ ಇರಲಿಲ್ಲ, 밭엔 ಮತ್ತೆ ಯಾವ 채소가 ಪಲ್ಯವೂ ಇರಲಿಲ್ಲ. 안개만 땅에서 올랐다. ಆದ್ರೆ ಭೂಮಿನ ಮಾತ್ರ ಇಬ್ಬನಿ ಬರುತ್ತಿತ್ತು. 이 5가지 ಈ 가운데 ಒಂದು 5 ಸಂಗತಿಗಳಲ್ಲಿ 아무것도 없었다. ಏನು ಕೂಡ ಇಲ್ಲ ಅಂತ ಅರ್ಥ. 그러나 이제 문제는 안개만 ಸಮಸ್ಯೆ ಹೇಳಿದ್ರೆ ಆ ಒಂದು ಮಂಜು ಮಾತ್ರ, 그렇게 이제 그 막 땅을 ಆ 적셨습니다. ಒಂದು ಮಂಜು ಇಡೀ ಭೂಮಿಯಲ್ಲಿ ತುಂಬಿಕೊಂಡಿತ್ತು. 여러분 우리가 살다 때때로 내가 창세기 2장 4절 갔구나. 그럴 ನನ್ನ 때가 ಜೀವಿತ 있어요. ನನ್ನ ಜೀವಿತ ಅರ್ಥ ಮಾಡಿಕೊಂಡೆ ನನ್ನ ಒಂದು ಜೀವಿತ ಹೇಗಿದೆ ಅಂತ ಹೇಳಿದೆ ಆದಿಕಾಂಡ 2ನೇ ಅಧ್ಯಾಯ 4ನೇ ವಚನ ತರ ಇದೆ. 어떤 때는 제가 사는데 돈도 없고 ಕೆಲವೊಂದು ಸಾರಿ ನಾನು ಹಣೆಲ್ಲ ಜೀವಿಸಿದೆ, 양식도 없고 ಊಟ ಇಲ್ಲ, 연탄도 없고 ಬಟ್ಟೆ ಇಲ್ಲ, 길도 없고 ಯಾವುದೇ ಮರಗಳಿಲ್ಲ, 이제 전기세 내야 할 일만 있었다. ನಾನೆಲ್ಲ ಕೂಡ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು. 딱 이런 상태. ಇದು ಹೇಗಿದೆ, ಒಂದು ಪರಿಸ್ಥಿತಿ ಅದೇ ರೀತಿಯಾಗಿದೆ. 여러분 제가 이런 경우에 겪을 때가 참 ಪರಿಸ್ಥಿತಿಗಳನ್ನು 많아요. ಅನೇಕ ಸಾರಿ ನಾನು ಅನುಭವಿಸಿದ್ದೇನೆ. ನಾನು 세상에 아무것도 없고 ಭೂಮಿಯಲ್ಲಿ ಏನು ಕೂಡ ಇಲ್ಲ ಇದರಲ್ಲಿ, 정말 안개만 땅에서 지면을 ಆದ್ರೆ 쳤어요. ಭೂಮಿಯಲ್ಲಿ ಮಾತ್ರ ಮಂಜು ಹಬ್ಬಿ ನೆಲವೆಲ್ಲ ಕೂಡ ತೋಯಿಸುತ್ತಿತ್ತು. 우리가 이 성경에 진짜 아무것도 ಮತ್ತೆ 없었습니다. ನಾವು ಭೂಮಿ ನೋಡುವಾಗ ಏನು ಕೂಡ ಅಲ್ಲಿ ಇಲ್ಲ, 여러분 그게 하나님이 계셨어요. ಆದ್ರೆ ದೇವರಲ್ಲಿದ್ದಾರೆ. 여러분 하나님이 여기 계시기 ಯಾಕಂದ್ರೆ 때문에 ದೇವರು ಈ ಒಂದು ಜಾಗದಲ್ಲಿದ್ದಾರೆ. 비가 내리지 않았거나 ಅದು ಮಳೆ ಬೀಳದಿದ್ದರೂ ಕೂಡ, 사람이 없거나 ಮನುಷ್ಯರಿಲ್ಲದಿದ್ರು ಕೂಡ, 초목이 없거나 ಭೂಮಿಲಿ ಯಾವುದೇ ಗಿಡ ಇಲ್ಲದಿದ್ರು ಕೂಡ, 채소가 나냐 그게 아무 문제가 ಮತ್ತೆ 되어지지 ಯಾವುದೇ 않는다. ಕೂಡ ಪಲ್ಯವಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೂಡ ಸಮಸ್ಯೆನೂ ಅಲ್ಲ ಅದು. 여러분 이 문제는 문제지만 ಹೌದು, ಆ ಒಂದು ಸಮಸ್ಯೆ ಆದರೆ, 근본적인 문제는 ಆದ್ರೆ ನಿಜ ಸಮಸ್ಯೆ ಅಂತ ಹೇಳಿದರೆ 하나님이 없는 게 문제라. ದೇವರಿಲ್ಲದೆ ಇರುವುದು ಅದು ದೊಡ್ಡ ಒಂದು ಸಮಸ್ಯೆ ಆಗುತ್ತದೆ. 여러분 하나님이 그와 함께 있을 때 ಯಾವಾಗ ದೇವರು ಆತನೊಂದಿಗಿದ್ದಾರೋ, 여러분 비가 오지 않으면 무슨 문제가 ಅದು ಮಳೆ 되느냐? ಬೀಳದಿದ್ರು ಕೂಡ ಏನ್ ಸಮಸ್ಯೆ, 초목이 없으면 무슨 문제가 ಗಿಡಗಳಿದ್ರು 되느냐? ಕೂಡ ಏನೊಂದು ಸಮಸ್ಯೆ, ಅದು 채소 없으면 무슨 문제가 되느냐? ಪಲ್ಯಗಳಿಲ್ಲದಿದ್ರು ಕೂಡ ಏನೋ ಅದೊಂದು ಸಮಸ್ಯೆ. 저는 여러분 제가 인생을 살면 이런 걸 정말 뼈저리게 느꼈어요. ಜಯ ಕೂಡ ನನ್ನ ಜೀವಿತ ಜೀವಿಸುವಾಗ ಎಲ್ಲವೂ ಕೂಡ ನಾನು ಅನುಭವಿಸಿದೆ. 앞을 봐도 뒤로 봐도 암담한 일에 처한 적이 한두 번이 ನಾನು 아니었습니다. ಮುಂದೆ ಎಲ್ಲ ನೋಡಿದ್ದೆ, ಮತ್ತೆ ನಾನು ಹಿಂದೆ ಎಲ್ಲ ನೋಡಿದ್ದೆ. ನನ್ನಿಂದ ಏನು ಕೂಡ ಮಾಡಕ್ಕಾಗಲಿಲ್ಲ ಅನೇಕ ಸಾರಿ. 여러분 그런데 얼마 지나면 하나님이 내 안에 계셔서 ಅದಾದ ಮೇಲೆ ನಾನು ಅರಿಕೊಂಡೆ ದೇವರನ್ನೊಳಗಿದ್ದಾನೆ ಅಂತ. 여러분 그런 일들을 놀랍고 아름답게 해결해 가시는 ನಾನೆಲ್ಲ ಕೂಡ ನೋಡಿದ್ದೆ, ಆ 거예요. ಒಂದು ಸಂಗತಿಗಳೆಲ್ಲವೂ ಕೂಡ ಪರಿಹರಿಸಿದ್ರು ಸುಂದರವಾಗಿ ಆತನು. 여러분 저는 저 자신에게만 ನನ್ನ ಜೀವಿತ 아니라 ಮಾತ್ರ ಅಲ್ಲ, ಆದ್ರೆ 저는 우리 교회에 나오는 많은 형제하면 이런 일을 보는 것이 ಯಾರೆಲ್ಲ ಕೂಡ ಸಹೋದರ ಸಹೋದರ ಸಭೆ ಬರ್ತಾರೋ ಎಲ್ಲರೂ ಕೂಡ ನೋಡಿದ್ರು ಇದನ್ನು. 우리 교회 형제 하나가 ನಮ್ಮ 있어요. ಸಭೆಯಲ್ಲಿ ಒಬ್ಬ ಸಹೋದರ ಇದ್ದಾನೆ. 그는 정말 아내를 오랫동안 ಆತನು ಬಹಳ 핍박을 ಕೊಡ್ತಾ ಇದ್ದ, ಆತನ ಹೆಂಡತಿಯನ್ನು ಬಹಳ ನೋವುಪಡಿಸಿದನು. 그런 사업을 했는데 ಆತನೆಲ್ಲವೂ ಕೂಡ ವ್ಯವಹಾರ ಬಿಟ್ಟು ಹೋದನು, 다 ಮತ್ತೆ 망했어요. ಅದರಲ್ಲೂ ಕೂಡ ಆತನು ಸೋತು ಹೋದನು. 빚덩이 속에 ಅದರಲ್ಲೂ 앉았어요. ಕೂಡ ಸಾಯ್ಬೇಕಾಗಿತ್ತು ಅಷ್ಟೇ. 너무 ಆತನು 고통스러웠어요. ಬಹಳಷ್ಟು ನೋವುಗಳಾದ. 어느 날 그는 와서 구원을 받았습니다. ಆತನು ಒಂದಿನ ಬಂದು ಮತ್ತೆ ರಕ್ಷಣೆಯನ್ನು ಕೊಂಡನು. 그가 가진 아무것도 없고 빚더미에만 ಆತನಿಗೆ 있었어요. ಏನು ಕೂಡ ಇಲ್ಲ, ಬರೀ ಸಾಯುವಂತ ಮಾತ್ರ ಸಂಗತಿ ಅಷ್ಟೇ ಇರೋದು. 이제 직장에 나가지 않으니까 월급도 ಮತ್ತೆ 없어. ಆತನ ಕೆಲ್ಸಕ್ಕೆ ಹೋಗಲ್ಲ, ಏನು ಕೂಡ ಸ್ಯಾಲರಿ ಇಲ್ಲ, 집에 양식도 없어. ಊಟ ಇಲ್ಲ, 아무것도 ಆತನ 없어. ಹತ್ರ ಏನೇನು ಕೂಡ ಇಲ್ಲ. 근데 이제 진짜 이 사람이 하나님이 그 속에 그 모든 문제를 해결해 줬어요. ಅದ್ಭುತವಾಗಿ ಈ ಒಂದು ಮನುಷ್ಯನೊಳಗೆ ದೇವರೆಲ್ಲವೂ ಕೂಡ ಪರಿಹರಿಸಿದನು. 제가 아는 또 다른 한 형제는 ಇನ್ನೊಂದು ಸಹೋದರ ನನಗೆ ಗೊತ್ತು, 그는 유명한 화가였어요. ಆತನು ಬಹಳ ಪ್ರಖ್ಯಾತ ಒಂದು ಕೂಡ ಕಲಾವಿದ. 그는 대학 다닐 때 국전에 입선을 했다 그래요. ಆತನು ಕಾಲೇಜಲ್ಲಿರುವಾಗ ರಾಷ್ಟ್ರೀಯ ಒಂದು ಎಕ್ಸಿಬಿಷನ್ ಮಾಡಿದ. 여러분 정말 그는 아주 유명한 ಆತನು 화가였어요. ಬಹಳ ಪ್ರಖ್ಯಾತ ಹೊಂದಿಕೊಂಡಂತ ಒಂದು ಕಲಾವಿದ. 돈을 많이 벌었어. ಆತನು ಬಹಳಷ್ಟು ದುಡ್ಡನ್ನು ಮಾಡಿಕೊಂಡ. 근데 이 사람이 사업을 ಮತ್ತೆ 했어요. ಆತನ ವ್ಯವಹಾರವೆಲ್ಲವೂ ಕೂಡ ಬಿದ್ದು ಹೋಯಿತು. 불행하게 사업에 실패했어요. ದುರದೃಷ್ಟವಾಗಿ ಆತನು ಆ ಒಂದು ವ್ಯವಹಾರದಲ್ಲಿ ಸೋತು 그는 ಹೋದನು. 이제 도저히 빚쟁이한테 졸려 살 수가 없었어요. ಆತನು ಸಾಲಗಾರರಿಂದ ಸಿಕ್ಕಾಕೊಂಡಿದ್ದ, ಆತನು ಏನು ಕೂಡ ಮಾಡಕ್ಕಾಗುತ್ತಿರಲಿಲ್ಲ. 제가 대전에 살 때 이 사람은 도망으로 대전에 ಯಾವ 도망을 ದೇಶನ ಜೀವಿಸಿದ ಆತನು ದೇಶನ ಹತ್ರ ಬಂದ ನಾನು ನೋಡಲಿಕ್ಕೆ. 그래서 자기는 옛날에 사업을 했을 때 뭐든지 자기는 하면 되기 ಆದ್ರೆ 때문에 ಯಾವಾಗೆಲ್ಲ ಕೂಡ ಅವನು ಆತನ ವ್ಯವಹಾರ ಮಾಡ್ತಿರೋ ಎಲ್ಲವೂ ಕೂಡ ಚೆನ್ನಾಗೇ ಮಾಡಿದನು. 옛날에 어렵게 사는 ಆದ್ರೆ 사람 ಅದನ್ನ ಯಾವ 이해하지 ಕೂಡ ಅರ್ಥ 못했어요. ಮಾಡಿಕೊಂಡ್ರೆ ಯಾರೆಲ್ಲ ಕೂಡ ಜೀವಿತವನ್ನು
ಬಡತನದ 그 사람들 ಅರ್ಥ 저렇게 ಮಾಡ್ಕೊಳ್ಳಿಲ್ಲ 어렵게 ಆತ. ಯಾಕೆ ಮನುಷ್ಯರೆಲ್ಲ ಕೂಡ ಬಡವರಿದ್ದಾರೆ? 강사라지. ಯಾಕೆ ಅವ್ರು ವ್ಯವಹಾರ ಮಾಡಕ್ಕಾಗುದಿಲ್ಲ? 왜 저렇게 살아? ಅವರಿಂದ ಏನ್ ತಪ್ಪಾಗಿದೆ? 이해를 ಇವನು 못했어. ಅವ್ರ ಅರ್ಥ ಮಾಡ್ಕೊಳ್ಳೋಕ್ ಆಗಲಿಲ್ಲ. 그가 하는 모든 일은 다 잘 ಯಾಕಂದ್ರೆ 됐어. ಅವನ್ನೆಲ್ಲ ಮಾಡಿದ ಸಂಗತಿಗಳೆಲ್ಲ ಕೂಡ ಚೆನ್ನಾಗಿತ್ತು. 대충 해도 막 사업이 ಮತ್ತೆ 잘 ಅದನ್ನು 됐어. ಬಹಳ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಕೂಡ ಚೆನ್ನಾಗಾಗುತ್ತಿತ್ತು. 이제는 ಆದ್ರೆ 달랐어. ಇವಾಗ ಒಂದು ಸಮಸ್ಯೆ ವ್ಯತ್ಯಾಸವಾಗಿದೆ. 다 ಆದ್ರೆ ಈಗ ಆತನ ವ್ಯವಹಾರ ಎಲ್ಲವೂ ಕೂಡ ಹೋಗ್ಬಿಟ್ಟಿದೆ. 그 모든 집이나 그 부동산이 다 경매로 ಮತ್ತೆ 나가. ಅವನಿಗೆ ಇದ್ದ ಮನೆ ಎಲ್ಲವೂ ಕೂಡ ಹರಾಜು ಹಾಕಲಾಯಿತು. 이제 사는 가족들이 다 자기를 ಎಲ್ಲ ತನ್ನ 배신하고 ಕುಟುಂಬ ಎಲ್ಲವೂ ಕೂಡ ಆತನನ್ನು ದ್ರೋಹ ಮಾಡಿದರು. 굉장히 어려운데 졸리다 못해 대전은 도망. ಆತನು ಬಹಳ ಒಂದು ದೊಡ್ಡ ಸಮಸ್ಯೆ ಒಳಗಾದನು ಯಾವಾಗ ದೇಶಾನಿ ಬಂದಿದ್ದಾನೋ. 자기는 꼭 뭐 하면 또 될 것 같은 그런 착각을 ಆತನು ಬಹಳ 가지고 ಯೋಚನೆ ಮಾಡ್ತಾನೆ, ನಾನು ಕೂಡ ಒಂದು ಮಾಡಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ಮಾಡುತ್ತೇನೆ ಅಂತ. 식당을 경매. ಒಂದು ಸಣ್ಣ ರೆಸ್ಟೋರೆಂಟ್ ಅನ್ನು ಮಾಡಿದನು. 이제 ಮತ್ತೆ 망했습니다. ಅದರಲ್ಲೂ ಕೂಡ ಸೋತು ಹೋದನು. 이 식당도 날라가. ರೆಸ್ಟೋರೆಂಟ್ ಎಲ್ಲ ಕೂಡ ಹೋಯಿತು. 모든 사업체가 다 ಎಲ್ಲ 날라갔어. ವ್ಯವಹಾರ ಕೂಡ ಎಲ್ಲವೂ ಕೂಡ ಹೋಯಿತು ಆತನದು. 돈도 없고 ದುಡ್ಡಿಲ್ಲ. 남은 건 빚쟁이들 빚밖에 ಆತನ ಹತ್ರ 없어. ಉಳಿದುಕೊಂಡು ಮಾತ್ರ ಏನಂತ ಹೇಳಿದ್ರೆ ಸಾಲ ಮತ್ತೆ 이제 ಕಾರ್ಯಗಳು. 그가 한 이야기가 바로 창세기 2장 4절에서 ನಿಜವಾಗ್ಲೂ 6절 ಕೂಡ ಆ ಒಂದು ಮನುಷ್ಯನ ಒಂದು ಸ್ವರೂಪ ಹೇಗೆ ಅಂತ ಹೇಳಿದ್ರೆ ಎರಡನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಮತ್ತೆ 6ನೇ ವಚನ ಹೇಳುತ್ತಾ ಆ 그는 세상 ರೀತಿಯಾಗಿದೆ. 끝난 비밀한 책을 하나 ಒಂದು ದಿನ 얻게 ಆತನು 됐어. ಪುಸ್ತಕ ಹೊಂದಿಕೊಂಡ ಪಾಪ ಶ್ರವಣ ಕುರಿತು ಮತ್ತೆ ಹೊಸದಾಗಿ ಹುಟ್ಟುವುದರ 그가 ಬಗ್ಗೆ ಅಂತ. 사업할 때 바빠 그런 거 전혀 들려놓을 틈이 ನಿಜವಾಗ್ಲೂ 없었어. ಯಾವಾಗ ಆತನು ವ್ಯವಹಾರ ಮಾಡ್ತಿದ್ದನು ಆತನು ಬಹಳ ಬಿಸಿ ನಿಮಿತ್ತ ಅಂತ ಪುಸ್ತಕ 이제 ಓದಕ್ಕಾಗಲಿಲ್ಲ. 그가 살고 있는 집은 아주 오막살이 운막이었어. ನಿಜವಾಗ್ಲೂ ಕೂಡ ಈಗ ಒಂದು ಜೀವಿತರಂತ ಮನೆ ಒಂದು ಬಹಳ ಸಣ್ಣದಾಗಿದೆ. 이제 전기세를 낼 ಆತನು 수가 없어. ಕರೆಂಟ್ ಬಿಲ್ ಅನ್ನು ಕೂಡ ಕಟ್ಟಕ್ ಆಗುತ್ತಿಲ್ಲ. 한전에 전기세 내라 독촉이 왔습니다. ಮತ್ತೆ ಅಂಜನಿಂದ ಬಿಲ್ ಅನ್ನು ಬಂದು ಕೂಡ ನೀವು ಬಿಲ್ ಅನ್ನು ಕಟ್ಟಬೇಕಂತ ಬಂತು. 근데 돈을 낼 수가 ಆದ್ರೆ 없죠. ಬಿಲ್ ಅನ್ನು ಕಟ್ಟೋದಕ್ಕೆ ಆತನ ಹಣ ಇಲ್ಲ. 어느 날 한전은 ಯಾಸು가 전기를 ಒಂದಿನ 끊어. ಅಂಜನವರೆಲ್ಲರೂ ಕೂಡ ಬಹಳ ಬಲವಂತವಾಗಿ ಎಲ್ಲರೂ ಕೂಡ ಎಲ್ಲ 밤이 되면 어둠 속에 살아야 돼. ಅವತ್ತು ರಾತ್ರಿ ವೇಳೆಯಲ್ಲಿ ಆತನ ಕತ್ತಲೆ ಜೀವಿಸಬೇಕಾಗಿತ್ತು. 그가 가진 돈을 전부 다 끌고 모았는데 ಆತನಿಗೆ ಮತ್ತೆ ಎಲ್ಲ ಹಣವನ್ನು ತೆಗೆದುಕೊಂಡು ಬಂದ. 양초 2자루 살 ಆದ್ರೆ ಆತನಿಗೆ ದುಡ್ಡಿರ್ಲಿಲ್ಲ. ಒಂದು 2 ಮೆಣಬತ್ತಿ ತೆಗೆದುಕೊಳ್ಳುವುದು ಕೂಡ. 초를 2개 사가지고 ಅದಾದ್ಮೇಲೆ 2 ಮೆಣಬತ್ತಿ ತಂದುಕೊಂಡ. 저녁에 촛불을 ರಾತ್ರಿ ವೇಳೆಯಲ್ಲಿ ಕೂಡ ಒಂದು ಮೆಣಬತ್ತಿ ಹಚ್ಚಿದ. 제3 거듭남의 비밀이란 ಮತ್ತೆ 책을 ಪಾಪ ಕ್ಷಣ ಕುರಿತು ಮತ್ತೆ ಹೊಸದಾಗಿ ಹುಟ್ಟುವುದರ ಪುಸ್ತಕವನ್ನು ಓದಿದ. 정말 놀랍게 그 마음에 하나님이 역사를 했어요. ಅದ್ಭುತವಾಗಿ ದೇವರು ಆತನ ಹೃದಯದಲ್ಲಿ ಕಾರ್ಯ ಮಾಡಿದರು. 옛날에 부유하고 자기 잘 됐을 때 있던 마음의 위치하고 지금의 마음의 위치는 ಕೂಡ 너무 ಯಾವಾಗ 달랐어요. ಆತನ ಹೃದಯದ ಪರಿಸ್ಥಿತಿ ಆಗ ಅವನು ಚೆನ್ನಾಗಿದ್ದನು, ವ್ಯವಹಾರ ಮಾಡ್ತಾನೆ ಬಹಳ ಚೆನ್ನಾಗಿತ್ತು. 이제 ಆದ್ರೆ ಈಗ 그가 ಹೃದಯ ಬಹಳ 다른 위치에서 ವ್ಯತ್ಯಾಸವಾಗಿದೆ. 그 책을 뭐 책이 놀랍게 마음에 와서 미치기 ಯಾವಾಗ 시작했어요. ಆತನ ಹೃದಯ ಆ ರೀತಿಯಲ್ಲಿ ಇತ್ತು, ಯಾವಾಗ ಆ ಒಂದು ಪುಸ್ತಕ ನಿಜವಾದ ಹೃದಯ ವಸ್ತುವೇ ಬಂತು ಅವನ ಹೃದಯದೊಳಗೆ. 구원을 받았어요. ಆ ಒಂದು ರಾತ್ರಿ ಆತನ ರಕ್ಷಣೆ ಹೊಂದಿಕೊಂಡನು. 그리고 난 뒤에 그 다음날 우리 교회에 ಮರುದಿನ 부부가 ಅದಾದ್ಮೇಲೆ 나오기 ಮತ್ತೆ ಅವನು ಮತ್ತೆ ಅವನ ಹೆಂಡತಿ ಇಬ್ಬರು ಕೂಡ ಸಭೆಗೆ ಬರಲಿಕ್ಕೆ 그래 ಪ್ರಾರಂಭಿಸಿದರು. 와서 교회 뒤에 앉아서 말씀만 ಅವರು ಸಭೆಗೆ 들었어요. ಬಂದು ಕೊನೆಯಲ್ಲಿ ಹಿಂದೆ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿದ್ದರು. 남편은 그림을 그리는 화가가 ಆ ಗಂಡ 있고 ಆತನು ಎಲ್ಲವೂ ಕೂಡ ಆರ್ಟಿಸ್ಟ್ ಆಗಿದ್ದ ನಿಮಿತ್ತ ಒಂದು ಚಿತ್ರ 나는 ಬರೀತಿದ್ದನು. 글을 쓰는 ಮತ್ತೆ 문학가예요. ಹೆಂಡತಿನೂ ಕೂಡ ಅದೇ ರೀತಿಯಾಗಿ ಕೂಡ ಆರ್ಟಿಸ್ಟ್ ಆಗಿದ್ದಳು, ಅವೆಲ್ಲ ಕೂಡ ಬರೀತಿದ್ದಳು. 그런데 그 말씀을 들으면서 ಅವರೆಲ್ಲ ದೇವರ ವಾಕ್ಯವನ್ನು ಕೇಳುವಾಗ 이제 정말 놀라운 일이 ನಿಜವಾಗ್ಲೂ ಕೂಡ 일어났어요. ಒಂದು ಸ್ವಲ್ಪ ಅದ್ಭುತವಾದ ಸಂಗತಿ ನಡೆಯಿತು ಒಳಗೆ. 전에는 정말 돈도 없고 월급도 없고 직장도 없고 쌀도 없고 모든 게 없고 ಬಹಳ 빚만 ದಿನದಿಂದ ನೋಡುವಾಗ 남았기 ಅವ್ರ 때문에 ಹತ್ರ ದುಡ್ಡು ಇಲ್ಲ, ಹಣ ಇಲ್ಲ, ಊಟ ಮಾಡಕ್ಕೆ ಏನು ಕೂಡ ಇಲ್ಲ, ಸಂಬಳ ಕೂಡ ಇಲ್ಲ, ಏನು ಕೂಡ ಇಲ್ಲ, ಬರೀ ಸಾಲ ಮಾತ್ರ ಅಷ್ಟೇ ಇತ್ತು ಅವ್ರ 어디를 ಹತ್ರ. 생각해봐도 기대를 가질 만한 게 없어요. ಮತ್ತೆ ಅವರೆಲ್ಲರೂ ಕೂಡ ನೋಡುತ್ತಿರು ಯಾವುದೇ ತರ ನಿರೀಕ್ಷೆ ಕಾಣಿಸುತ್ತಿರಲಿಲ್ಲ ಅವರಿಗೆ. 그 사람 어디에도 소망을 가질 수가 ಮತ್ತೆ 없어요. ಎಲ್ಲಿ ಕೂಡ ಅದು ನಿರೀಕ್ಷೆ ಕಂಡುಕೊಳ್ಳಕ್ ಆಗುತ್ತಿರಲಿಲ್ಲ. 그럼 그가 있는 어디에도 그가 정말 만족할 만한 일이 없어요. ಮತ್ತೆ ಎಲ್ಲೆಲ್ಲೂ ಕೂಡ ಅದನ್ನು ಹೋಗುತ್ತಿದ್ದನು, ಅಲ್ಲೆಲ್ಲ ಕೂಡ ತೃಪ್ತಿ ಹೊಂದಿಕೊಳ್ಳಕ್ ಆಗುತ್ತಿರಲಿಲ್ಲ. 그는 환경은 옛날과 ನಿಜವಾಗ್ಲೂ ಕೂಡ 똑같았어요. ಆದ ಪರಿಸ್ಥಿತಿ ಹಿಂದಿನದಾಗಲಿ ಹೆಂಗಿತ್ತು ಅದೇ 그 ರೀತಿಯಾಗಿತ್ತು. 마음 안에 하나님이 들어오셨어요. ಆದ್ರೆ ದೇವರು ಅದನ್ನ ಹೃದಯದೊಳಗೆ ಬಂದರು. 이제 이상한 소망이 마음에 일어납니다. ವಿಚಿತ್ರವಾಗಿ ನಿಜವಾದ ನಿರೀಕ್ಷೆ ಎಲ್ಲ ಕೂಡ ಹೃದಯದಿಂದ ಬಂತು. 돈도 없고 ದುಡ್ಡಿಲ್ಲ ಆತನ ಹತ್ರ, 직장도 ಕೆಲಸ ಇಲ್ಲ, 양식도 없고 ಊಟ ಇಲ್ಲ. 정말 등불도 켜지 못한 그 운막 같은 집에서 ನಿಜವಾಗ್ಲೂ ಕೂಡ 살았지만 ಅದನ್ನು ಸಣ್ಣ ಒಂದು ಮನೇಲಿ ಜೀವಿಸ್ತಾರೆ, ಮತ್ತೆ ಎಲ್ಲರೂ ಕೂಡ ಬೆಳಕು ಕೂಡ ಲೈಟು ಕೂಡ ಇಲ್ಲ. 때때로 빚쟁이 독촉 때문에 쫓기고 뭐 그런 고통 속에 살았는데도 ನಿಜವಾಗ್ಲೂ ಆ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಸಾಲಗಳಿಂದ ಓಡಬೇಕಾಗಿತ್ತು ಆತ. 놀라웠게도 그 마음에 소망이 막 솟아오르기 시작. ಆದ್ರೆ ಅದ್ಭುತವಾಗಿ ಆತನಿಂದ ನಿರೀಕ್ಷೆ ಹುಟ್ಟಿದುಕೊಂಡು ಹೃದಯದಿಂದ. 우리 교회 한 2년 동안 나오다가 ಮತ್ತೆ 2 ವರ್ಷಗಳಿಂದ ಆತ ಸಭೆಗೆ ಬಂದನು. 나를 찾아왔어요. ಆತನು ಒಂದಿನ ಬಂದ ನನ್ನ ಹತ್ರ, 목사님 저는 고향으로 돌아가야겠어요. ಪಾಸ್ಟರ್ ನನ್ನ ಮನೆಗೆ ವಾಪಸ್ ಹಿಂದಿರುಗಿ ಹೋಗುತ್ತಿದ್ದೇನೆ. 그럼 고향에 ಮತ್ತೆ 돌아가. ಅದನ್ನ ಮನೆಗೆ ಹಿಂತಿರುಗಿ ಹೋದನು. 한 2년 후에 다시 저를 ಮತ್ತೆ 찾아. 2 ವರ್ಷ ಆದ್ಮೇಲೆ ನನ್ನ ನೋಡಲಿಕ್ಕೆ ಬಂದ. 목사님 저는 정말 놀라운 일이 일어났어요. ಪಾಸ್ಟರ್ ಅದ್ಭುತವಾಗಿ ನನ್ನ ಸಂಗತಿ ನಡೆಗಳಿದ್ದವು. 제가 개인전을 차렸는데 목사님 와서 말씀을 ಪಾಸ್ಟರ್ ನನ್ನ ವೈಯಕ್ತಿಕ ಎಕ್ಸಿಬಿಷನ್ ಇದೆ, ನೀವು ಬಂದು ಮಾತನಾಡಿರಿ ಅಂತ ಹೇಳಿದರು.
좋은 그림을 하나 들고 와서 저한테 이제 그런 이야기를 ಆತನು 했어요. ಒಳ್ಳೆಯ ಚಿತ್ರವನ್ನು ತೆಗೆದುಕೊಂಡು ಆತನು ನನಗೆ ಹೇಳಿದ ಈ ರೀತಿಯಾಗಿ 그가 정말 절망 속에서 어떻게 다시 그림을 그리게 되는지 ನಿಜವಾಗ್ಲೂ ಆ ಒಂದು ಹತಾಶೆಯಲ್ಲಿ ಆತನು ಮತ್ತೆ ಒಂದು ಹೇಗೆ ತಾನೇ ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದ 어떻게 개인전을 하게 된 그 간증을 ಮತ್ತೆ 했어요. ಆತನಿಗೆ ಹೇಗೆ ತನ್ನ ವೈಯಕ್ತಿಕ ಎಕ್ಸಿಬಿಷನ್ ಮತ್ತೆ ಹೇಗೆ ತನ್ನ ಸಾಕ್ಷಿ ಹೇಳಿದ ಆತ. 제가 그 전주에 가서 그 개인전에서 말씀을 ಮತ್ತೆ 전했어요. ಆತನ ಚರ್ಚಿಗೆ ಹೋಗಿದ್ದೆ ಮತ್ತೆ ಆತನ ಎಕ್ಸಿಬಿಷನ್ ಹೋಗಿದೆ ಮತ್ತೆ ಅಲ್ಲಿ ವಾಕ್ಯನ 그 ಹಂಚಿಕೊಂಡೆ 친구들은 많은 분들이 나한테 와서 고맙다고 했습니다. ಅನೇಕ ಅವರ ಸ್ನೇಹಿತರೆಲ್ಲ ಕೂಡ ಬಂದು ಧನ್ಯವಾದ ಹೇಳಿದರು. 목사님 정말 고맙습니다. ಪಾಸ್ಟರ್ ಧನ್ಯವಾದ ಬಹಳ ನಿಮಗೆ. 이 친구가 이렇게 다시 재기할 친구가 아니었는데 ನಿಜವಾಗಿಯೂ ಕೂಡ ಈ ಒಂದು ಸ್ನೇಹಿತ ಯಾವತ್ತೂ ಈ ರೀತಿ ಆಗಿರಲಿಲ್ಲ. 이 힘을 주어서 이 친구가 다시 이제 일어서게 된 ನಿಜ 겁니다. ಕೂಡ ಪಾಸ್ಟರ್ ನೀವು ಅದರ ಬಲ ಕೊಟ್ಟು ಅದಕ್ಕೋಸ್ಕರ ಉಜ್ಜೀವನಾಗಿದ್ದಾನೆ ಈತ. 뭐라고요? ನೀ ಏನ್ ಹೇಳಿದ್ರಿ? 난 아무것도 한 게 없습니다. ನಾನು ಏನು ಕೂಡ ಮಾಡಲಿಲ್ಲ. 사실을 ನಿಜ 그랬어요. ಕೂಡ ಅದೇ ರೀತಿಯಾಗಿತ್ತು ಅದು. 근데 이분이 설교를 듣는다. ಆದ್ರೆ ಈ ಒಂದು ಮನುಷ್ಯ ಧರ್ಮೋಪದೇಶ ಕೇಳಿದ್ರಿಂದ 이상한 일이 ಒಂದು ವಿಚಿತ್ರ ಸಂಗತಿಗಳು ನಡೆದವು. 그림을 그리는 화가들 가장 힘든 것이 있는데 ಆ ಒಂದು ಕಲಾವಿದನಿಗೆ ಬರೆಯೋದು ಬಹಳ ಒಂದು ಕಷ್ಟ. 그게 뭐냐면 어떻게 그림을 그리냐는 구상이라는 게 굉장히 ಆ 어렵다. ಒಂದು ರಚನೆ ಹೇಗೆ ಮಾಡಿತು ಅದು ಬಹಳ ಒಂದು ಕಷ್ಟ ರಚನೆ ಮಾಡುವುದು. 그 구상이 너무 고통스럽고 힘들다는 ಮತ್ತೆ 것이. ಆ ಒಂದು ರಚನೆಯನ್ನು ಮಾಡುವುದು ಬಹಳ ಕಷ್ಟ ಮತ್ತೆ ಬಹಳ ನೋವು. 우리는 말씀이 마음의 세계를 이야기하고 ಆದ್ರೆ 있잖아요. ವಾಕ್ಯ ಒಂದು ಪ್ರಪಂಚದ ಹೃದಯದ ಒಂದು ಪ್ರಪಂಚದ ಬಗ್ಗೆ 그 ಮಾತಾಡುತ್ತದೆ. 말씀을 들을 때마다 머리 안에 자꾸 막 구상이 되는 ಆತನೆಲ್ಲ ಕೂಡ ವಾಕ್ಯ ಕೇಳಿದಾಗ ಅವ್ರ ಹೃದಯದಲ್ಲೆಲ್ಲ ಕೂಡ ಆತನ ಮನಸ್ಸಲ್ಲೆಲ್ಲ ಕೂಡ ರಚನೆ ಎಲ್ಲ ಕೂಡ 그 그림이 막 ಮಾಡಲ್ಪಟ್ಟವು. 머리 안에 마음 안에 굉장히 많이 그려져 있는 거예요. ಆತನ ಮನಸ್ಸಲ್ಲಿ ಅನೇಕ ತರಹದ ಚಿತ್ರಗಳನ್ನು ಬಿಡಿಸಿಕೊಂಡನು. 이제 이 사람은 마음 안에 그려진 그 그림을 이제 화판에 ಮತ್ತೆ 옮겨놓으면 ಆತನ 되니까 ಸಣ್ಣ ಓದಿದರೆಲ್ಲವೂ ಕೂಡ ಆತನ ನಮ್ಮ ಮನಸ್ಸಿನೆಲ್ಲವೂ ಕೂಡ ಸಣ್ಣ ಸಣ್ಣ ಚಿತ್ರಗಳೆಲ್ಲ ಕೂಡ 다시 이제 ಬಿಡಿಸಿಕೊಂಡನು. 그 화판에 올리면 자기도 깜짝깜짝 놀라는 ಆತನು 거예요. ಕ್ಯಾನ್ವಾಸ್ ಅನ್ನು ಹೋಗಿದ್ದು ಆತನು ತನ್ನನ್ನು ತಾನೇ ಆಶ್ಚರ್ಯಪಟ್ಟ. 야 이건 정말 하나님이 하시는 ಓ 거야. ಇದು ದೇವರು ಮಾಡುತ್ತಿರೋದು. 하나님 다시 내 손에다 붓을 ದೇವರು 들려줬구나. ಮತ್ತೆ ಒಂದು ಪೇಂಟ್ ಬ್ರಷ್ ಮತ್ತೆ ಕೈಯಲ್ಲಿಟ್ಟನು ನನಗೆ. 내가 지금 다시 그림을 그리고 있구나. ನಿಜವಾಗ್ಲೂ ನಾನು ಮತ್ತೆ ಚಿತ್ರವನ್ನು ಬಿಡಿಸುತ್ತಿದ್ದಾನೆ. 야 정말 이상 놀랍게 변해버린 것이. ಅದನ್ನು ಅದ್ಭುತವಾಗಿ ಮಾರ್ಪಟ್ಟ. 사람 절망 속에 빠져 하는데 ಕೆಲವರು ಹತಾಶೆ ಬಿದ್ದರು. 정말 자살하고 ಕೆಲವರೆಲ್ಲ 실망을 ಕೂಡ 해요. ಒಂದು ಆತ್ಮಹತ್ಯೆ ಮಾಡಿಕೊಂಡು ಅವರೆಲ್ಲರೂ ಕೂಡ 아무것도 없었어요. ಆದ್ರೆ ಏನು ಕೂಡ ಇಲ್ಲ. 땅에는 비가 내리지 ಆದ್ರೆ ಭೂಮಿ 않았고 ಮೇಲೆ ಯಾವ್ದು ಬೆಳೆ ಇಲ್ಲ ಅಲ್ಲಿ. 경작할 사람이 ಮನುಷ್ಯರು ಯಾರಿಲ್ಲ ಕೂಡ ಭೂಮಿ ಅಗದಕ್ಕೆ. 초목이 없었고 ಯಾವ್ದೇ ಗಿಡ ಇರಲಿಲ್ಲ. 채소가 나지 ಯಾವ್ದೇ 않았고 ಕೂಡ ಪಲ್ಯಗಳಿರಲಿಲ್ಲ ಅಲ್ಲಿ. 여러분 기대할 만한 게 아무것도 ಅದ್ರ 없었어요. ಮುಂದೆ ಏನು ಕೂಡ ನೋಡಕ್ಕೆ ಇರಲಿಲ್ಲ. 문제는 그것으로 끝은 아니에요. ಆದ್ರೆ ಆ ಸಮಸ್ಯೆ ಏನಂತ ಹೇಳಿದ್ರೆ ಅದು ಕೊನೆ ಅಲ್ಲ. 그렇지만 ಆ ಒಂದು ಮಾರ್ಗ ಎಲ್ಲ ಕೂಡ ಇದ್ದರು. 하나님이 ಆದ್ರೆ 계시면 ದೇವರಲ್ಲಿದ್ದಾನೆ ಅಂತ ಹೇಳಿದ್ದಾರೆ. 문제가 안 된다. ಅದು ಸಮಸ್ಯೆನೇ ಅಲ್ಲ. 여러분 우리가 정말 초목이 없는 게 문제가 아니라 하나님 없는 게 문제라는 거예요. ಅಲ್ಲಿ ಪಲ್ಯ ಇರೋದು ಸಮಸ್ಯೆ ಇಲ್ಲ, ದೇವ್ರಿಲ್ಲದಿರೋದು ಸಮಸ್ಯೆ. 채소가 없는 게 문제가 아니라 하나님이 없다는 그 자체가 문제라는 것입니다. ಗಿಡ ಇಲ್ಲದಿರೋದು ಸಮಸ್ಯೆ ಅಲ್ಲ, ದೇವ್ರು ಇಲ್ಲದೆ ಇರೋದು ಸಮಸ್ಯೆ ಅಲ್ಲಿ. 여러분들의 정말 비가 내리지 않은 문제가 아니라 하나님 없는 게 ಆ 문제라는 ಒಂದು ಜಾಗದಲ್ಲಿ ಮಳೆ ಇರೋದು ಸಮಸ್ಯೆ ಅಲ್ಲ, ದೇವ್ರು ಇಲ್ಲದಿರೋದು ಸಮಸ್ಯೆ ಅಲ್ಲಿ. 하나님은 그들에게 소망을 주어 ದೇವರು ಅವರಿಗೆ ನಿರೀಕ್ಷೆಯನ್ನು ಕೊಟ್ಟನು. 그들의 마음에 새로운 마음을 일으켰습니다. ಆತನೊಳಗೆ ಎಲ್ಲರೂ ಕೂಡ ಹೊಸ ಹೃದಯವನ್ನು 여러분 ಮಾಡಿದನು. 우리의 삶이 ಅದೇ 그렇다. ರೀತಿ ಕೂಡ ನಮ್ಮ ಜೀವಿತದ ಒಂದು ಅದೇ ರೀತಿಯಾಗಿರುತ್ತದೆ. 여러분 비가 오지 않은 문제가 아니고 ಸಮಸ್ಯೆ ಎಲ್ಲ ನೀರಿಲ್ದಿರೋದು, 비즈니스가 잘 안 돼도 문제가 ಇನ್ನು 아니고 ವ್ಯವಹಾರ ಚೆನ್ನಾಗಿ ಹೋಗ್ತಿದ್ದಂತೆಲ್ಲ ಸಮಸ್ಯೆ. 여러분 다른 문제가 아니라 ಆ ಒಂದು ಸಮಸ್ಯೆಗಳೆಲ್ಲ ಸಮಸ್ಯೆಗಳಲ್ಲ. 여러분을 바꿀 수 있는 그 능력은 하나님이 여러분 속에 ಆದ್ರೆ 없습니다. ಬಲಶಾಲಿಯಾದ ದೇವರು ಎಲ್ಲರೂ ಕೂಡ ಮಾಡುತ್ತಾನೆ. ಆದ್ರೆ ನಿನ್ನೊಳಗೆ ಇಲ್ಲ ಅಂತ ಹೇಳಿ ಮಾಡಕ್ಕಾಗಲ್ಲ. 문제 속에 그냥 머물러 ನೀನು ಆಗ 있어요. ಒಂದು ದಿನ ಸಮಸ್ಯೆ ಇರಬೇಕಾಗುತ್ತದೆ. 그러나 반대로 여러분이 어떤 문제 속에 ಇನ್ನೊಂದು 있지만 ಕಡೆ ನೋಡ್ಬೇಕಾದ್ರೆ ನೀನು ದೊಡ್ಡ ಒಂದು ಆಳದಲ್ಲಿ ಸಮಸ್ಯೆ ಇರ್ತೀಯ. 만일 여러분 안에 하나님이 살아 계신다. ಆದ್ರೆ ದೇವರು ನಿನ್ನೊಳಗೆ ಬದುಕಿದ್ರೆ ಅಂತ ಹೇಳಿದರೆ 그럼 하나님은 능히 그 문제를 해결해 주십니다. ನಿಜವಾಗ್ಲೂ ಎಲ್ಲ ಒಂದು ಸಮಸ್ಯೆ ಬಗ್ಗೆ ದೇವರೆಲ್ಲರೂ ಕೂಡ ಕಾಳಜಿ ವಹಿಸಿಕೊಳ್ಳುತ್ತಾನೆ. 그래서 여러분 하나님이 마음 안에 있는 사람들은 ಅದಕ್ಕೋಸ್ಕರ ಮನುಷ್ಯರಲ್ಲಿ ಯಾರು ಕೂಡ ದೇವರೊಳಗೆ ಇರುತ್ತಾನೆ. ಅವರಲ್ಲಿ 문제 없어 기뻐하는 것이 아니라 ಅವರೆಲ್ಲರೂ ಕೂಡ ಸಮಸ್ಯೆ ಇಲ್ಲ ಸಂತೋಷವಿರುವುದಿಲ್ಲ. 어떤 문제를 갖고 있든 그들은 기뻐하고 즐거워하고 ಅವರೆಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಇರುತ್ತಾರೆ. ಯಾಕಂದ್ರೆ ಸಮಸ್ಯೆ ಇಲ್ಲ. 왜냐하면 하나님이 그 문제를 해결할 수 있기 ಯಾಕಂದ್ರೆ ಆ ಒಂದು ಸಮಸ್ಯೆಗಳೆಲ್ಲ ಕೂಡ ದೇವರು ಹೊತ್ತುಕೊಳ್ಳುತ್ತಾನೆ. 자 여러분 이 성경을 보세요. ಈ ಒಂದು ವಾಕ್ಯಗಳನ್ನು ನೋಡೋಣ. 7절을 한번 읽어보시기 바랍니다. 7ನೇ ವಚನ ನೋಡೋಣ ನಾವು. 여호와 하나님이 흙으로 사람을 지으시고 ಈಗಲೂ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. 그 생기를 그 코에 불어넣으시니 사람이 생명이 된지. ಅವನು ಮೂಗಿನಲ್ಲಿ ಜೀವಸನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. 자 5절에 보세요. 5ನೇ ವಚನ ನೋಡುವಾಗ 여호와 하나님 땅에 비를 내리지 아니하셨고 ಯಾವಾಗ ದೇವರು ಭೂಮಿ ಮಾಡಿದ್ರೆ ಯಾವ ಗಿಡವೂ ಇರಲಿಲ್ಲ. 경작할 사람이 ಮತ್ತೆ 없었으므로. ದೇವರು ಯಾವತ್ತೂ ಕೂಡ ಭೂಮಿ ಮೇಲೆ ನೀರನ್ನು ಸುರಿಸಿಲ್ಲ, ಮತ್ತೆ ಯಾರು ಕೂಡ ವ್ಯವಸಾಯ ಮಾಡಲಿಲ್ಲ ಅಲ್ಲಿ. 5절에 경작할 사람이 없었다 이야기. ನಿಜವೂ ಕೂಡ ಸ್ಪಷ್ಟವಾಗಿ 5ನೇ ವಚನ ಹೇಳ್ತಾ ಇದ್ದಾರೆ, ಯಾವ ಮನುಷ್ಯನು ಕೂಡ ವ್ಯವಸಾಯ ಮಾಡಕ್ಕೆ ಇರಲಿಲ್ಲ ಅಂತ. 근데 여러분 7절에 하나님 흙으로 사람을 만드시니 ಆದ್ರೆ 7ನೇ ವಚನ ದೇವರು ನೆಲದ ಮಣ್ಣಿನಿಂದ ಒಂದು ಮನುಷ್ಯನನ್ನು ಮಾಡಿದನು.
없는 게 무슨 문제가 됩니까? ಮನುಷ್ಯರಿರೋ ಸಮಸ್ಯೆ ಏನೀಗ ಈಗ 아무 문제가 되질 않습니다. ಯಾವುದೇ ಸಮಸ್ಯೆಗಳು ಇಲ್ಲ ಈಗ 하나님 만드시니 ಯಾಕಂದ್ರೆ ದೇವರು ಮಾಡಿದ್ರು ಅದನ್ನು 여러분 기쁨이 없을 때 ಯಾವಾಗ ನಿನಗೆ ಸಂತೋಷ ಇರುವುದಿಲ್ಲವೋ 기쁨도 없고 하나님도 ನಿಜವಾಗ್ಲೂ 없으면 ಯಾವಾಗ 문제입니다. ಸಂತೋಷ ಮತ್ತೆ ದೇವರು ಇಲ್ಲದ ಅವಾಗ ಒಂದು ಸಮಸ್ಯೆ ಆಗುತ್ತದೆ 그냥 ನಿನ್ನಲ್ಲಿ 기쁨이 없지만 ದೇವರು ಯಾವುದೇ ಕೂಡ ಸಂತೋಷ ಇಲ್ಲ ಅಂತ ಹೇಳಿದರೆ 하나님이 계시면 ಆಗ ದೇವರು ನಿನ್ನೊಳಗೆ ಇದ್ದಾನೆ ಅಂತ ಹೇಳಿದರೆ 하나님 여러분 마음에 기쁨을 만든 전혀 문제가 되지 않아요. ಅದು ಯಾವುದೋ ಕೂಡ ಸಮಸ್ಯೆ ಇಲ್ಲ ನಿನ್ನೊಳಗೆ ಸಂತೋಷ ಮಾಡೋದು ದೇವರಿಗೆ ಯಾವುದೇ ಸಮಸ್ಯೆ ಅಲ್ಲ ಅದು 기쁨만 그런 게 아닙니다. ಅದೊಂದು ಸಂತೋಷದಿಂದ ಅಲ್ಲ 소망이 ಮತ್ತೆ 없을지 ನಿನ್ಗೆ ಯಾವುದೇ ಕೂಡ ನಿರೀಕ್ಷೆ ಇಲ್ಲದಿದ್ರು ಕೂಡ 믿음이 ಮತ್ತೆ 없을지 ನಿನ್ಗೆ ಯಾವುದೇ ತರ ನಂಬಿಕೆ ಇಲ್ಲದಿದ್ರು ಕೂಡ 사랑이 ಮತ್ತೆ 없을지 ನಿನ್ಗೆ ಯಾವುದೇ ತರದ ಪ್ರೀತಿ ಇಲ್ಲದಿದ್ರು ಕೂಡ 하나님 여러분 안에 계신다면 ಆದ್ರೆ ದೇವರೊಳಗೆ ಇದೆ ಅಂತ ಹೇಳಿದ್ರೆ 여러분 어떤 형편에 처해 있든지 간에 ನಿನ್ಗೆ ಎಂತಾದ ಪರಿಸ್ಥಿತಿ ಒಳಗಿದ್ದರೂ ಕೂಡ 하나님이 정말 꽃이 피게 하고 ದೇವರೆಲ್ಲರೂ ಕೂಡ ಸುಂದರವಾದ ಹೂಗಳನ್ನು ಮಾಡುತ್ತಾನೆ 그 나무 열매를 맺게 하시지 ಮತ್ತೆ 않습니까? ಅಲ್ಲಿರುವ ಗಿಡದ ಸಮಸ್ಯೆ ಎಲ್ಲ ಹಣ್ಣುಗಳು ಮಾಡುತ್ತಾನೆ ಅಲ್ಲಿ 땅은 그 종류들 씨 맺는 채소와 씨 맺는 열매 맺는 과목을 ಮತ್ತೆ ಅಲ್ಲಿ 내라. ಭೂಮಿ ಎಲ್ಲವೂ ಕೂಡ ಕಾಯಿ ಪಲ್ಯಗಳನ್ನು ತರುವಂತ ಗಿಡಗಳು ಬೆಳೆಸಲಿ ಮತ್ತೆ ಹೂ ಹಣ್ಣುಗಳು ಮಾಡುವಂತ ಒಂದು ಗಿಡಗಳು ಮಾಡಲಿ 그대로 ಅದೆಲ್ಲ 됩니다. ಕೂಡ ಹಾಗೆ ಆಯಿತು 여러분 그게 무슨 문제가 됩니까? ಏನ್ ಸಮಸ್ಯೆ ಇದೆ ಅಲ್ಲಿ ಇನ್ನು 나는 시청자 여러분에게 묻고 싶습니다. ನಮ್ಗೆಲ್ಲರೂ ಜನರೇ ನಿಮ್ಗೊಂದು ಕೇಳುತ್ತೇನೆ 여러분 정말 여러분 속에 하나님이 여러분 안에 기쁨을 만들고 ನಿಜವೂ 있습니다. ಕೂಡ ದೇವರು ಒಳಗಿದ್ದ ನಿಮ್ಮಲ್ಲಿ ಸಂತೋಷವನ್ನು ಉಂಟು ಮಾಡಿದಕ್ಕೆ 여러분 형편에서 오는 기쁨 말고 하나님 만든 기쁨을 ಆದ್ರೆ 맛보고 ಸಂತೋಷ ಅನ್ನೋದು 있습니다. ನಿಮ್ಮ ಪರಿಸ್ಥಿತಿಗಳಿಂದ ಬರುವುದಲ್ಲ ಆದ್ರೆ ನಿಜವೂ ಕೂಡ ದೇವರು ಕೊಟ್ಟಿರೋ ಸಂತೋಷವನ್ನು ರುಚಿ ಮಾಡಿದ್ದೀರಾ 여러분 마음 안에서 어둠을 물리치고 ನೋಡು ದೇವರಿನ ಕತ್ತಲತನವನ್ನು ನಾಶ ಮಾಡುತ್ತಾನೆ 혼돈을 물리치고 ನಿಲ್ಲುವಂತ ಎಲ್ಲ ಗೊಂದಲ ಕೂಡ ನಾಶ ಮಾಡುತ್ತಾನೆ ಅವರಲ್ಲಿ ಮುಳ್ಳಿಸಿ고 ನಿಲ್ಲುವಂತ ಖಾಲಿ ಆಗಿರೋದನ್ನೆಲ್ಲ ಕೂಡ ನಾಶ ಮಾಡುತ್ತಾನೆ 여러분 속에 기쁨을 만드시고 ಆಗ ನಿನ್ನಲ್ಲಿ ಸಂತೋಷವನ್ನು ಬರಮಾಡುತ್ತಾನೆ 을 만들고 ಮತ್ತೆ 계십니다. ಅದನ್ನೊಳಗೆ ನಿರೀಕ್ಷೆ ಉಂಟು ಮಾಡುತ್ತಾನೆ 만일 하나님이 여러분 안에 계신다면 ದೇವರಿನೊಳಗೆ ಇದ್ದಾನೆ ಅಂತ ಹೇಳಿದ್ರೆ 하나님은 그렇게 하실 수가 있습니다. ದೇವರು ಅದನ್ನೆಲ್ಲ ಕೂಡ ಮಾಡುತ್ತಾನೆ 여러분 하나님이 계신다면 ದೇವರಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ 여러분 땅에 비가 내리지 않거나 ಆ ಭೂಮಿಯಲ್ಲಿ ನೀರು ಇಲ್ಲದಿದ್ದರೂ ಕೂಡ 비가 내리거나 내리지 않거나 ಅದು ಮಳೆ ಬಿದ್ದರು ಮಳೆ ಬೀಳದಿದ್ದರು 사람이 있거나 ಅಲ್ಲಿ 없거나 ಮನುಷ್ಯ ಇದ್ದರು ಮನುಷ್ಯ ಇಲ್ಲದಿದ್ದರು 초목이 있거나 없거나 ಅಲ್ಲಿ ಗಿಡ ಇದ್ದರು ಇಲ್ಲದಿದ್ದರು 채소가 나거나 안 ಅಲ್ಲಿ 나거나 ಕಾಯಿ ಬೆಳೆಗಳು ಇದ್ದಗಳು ಇಲ್ಲದಿದ್ದರು 그건 아무 문제가 아닙니다. ಅವೆಲ್ಲವೂ ಕೂಡ ಸಮಸ್ಯೆನೇ ಅಲ್ಲ 하나님이 그렇게 ಯಾಕೆಂದ್ರೆ ದೇವರು ಮಾಡುತ್ತಿದ್ದಾನೆ ಅಲ್ಲಿ ಎಲ್ಲವೂ 하시는 하나님은 몇십 년이라는 세월이 지나갔습니다. 10 ವರ್ಷಗಳಿಂದ ನಾನು ದೇವರೊಂದಿಗೆ ಸಮಯ ಕಳೆದೆ 이제는 하나님 내 마음에 만드신 것들이 내 마음에 차곡차곡 쌓여져 있습니다. ನಿಜವೂ ಕೂಡ ದೇವರೆಲ್ಲ ಮಾಡಿದನೆಲ್ಲವೂ ಕೂಡ ಸ್ಟಾಕ್ ಆಗಿ ಉಳಿದುಕೊಂಡು ಹೃದಯದಲ್ಲಿ 하나님으로 말미암아 얻은 기쁨, ದೇವರಿಂದ ಹೊಂದಿಕೊಂಡದ ಸಂತೋಷ ಇಲ್ಲ 하나님으로 말미암아 얻은 가정, ದೇವರಿಂದ ಕಂಡುಕೊಂಡ ಎಲ್ಲ ಕುಟುಂಬವೆಲ್ಲವೂ ಕೂಡ 하나님으로 말미암아 얻은 행복, ದೇವರಿಂದ ಕಂಡುಕೊಂಡ ಸಂತೋಷಗಳೆಲ್ಲವೂ 그런 것들이 내 안에 가득 차 ಆ 있다. ಒಂದು ಸಂಘದಲ್ಲೆಲ್ಲವೂ ಕೂಡ ನನ್ನೊಳಗೆ ತುಂಬಿಕೊಂಡಿದೆ 그래서 여러분 저는 다른 무엇으로 기뻐하는 것이 아니라 그 하나님으로 기뻐하는 법을 날마다 ನಿಜವೂ 배우고 ಕೂಡ 있습니다. ಎಲ್ಲ ಕೂಡ ಎಲ್ಲ ಒಂದು ಸಂಗತಿಗಳು ನಾನು ಸಂತೋಷವಿಲ್ಲ ಆದ್ರೆ ದೇವರ ಕಳೆದುಕೊಳ್ಳುತ್ತಿದ್ದೇನೆ ಹೇಗೆ ನಾನು 그래서 ಸಂತೋಷ 하나님이 ಅಂತ 내게 소망이 돼 기쁨이 되어 주신다는 것입니다. ಅದಕ್ಕೋಸ್ಕರ ದೇವರು ನನ್ನ ಸಂತೋಷವಾದನು ಮತ್ತೆ ನನ್ನ ನಿರೀಕ್ಷೆ ಆದನು 안개만 땅에 올라 온 지면을 적셨더라. ಅದು ಭೂಮಿ ಮೇಲೆ ಮಂಜು ನೆಲವೆಲ್ಲ ಕೂಡ ತೋರಿಸುತ್ತಿತ್ತು 안개 온 세상 온 땅을 흐리게 만들었다고 하지만 ಹೌದು ಆ ಒಂದು ಮಂಜು ಬಿದ್ದು ಆ ಭೂಮಿನೆಲ್ಲವೂ ಕೂಡ ಸ್ಪಷ್ಟವಾಗಿ 그게 ಮಾಡುತ್ತಿರಲಿಲ್ಲ 무슨 문제가 ಅದು ಏನೋ ದೊಡ್ಡ ಸಮಸ್ಯೆ 하나님이 해를 밝게 비치면 안개는 다 ದೇವರ 사라져버리고 ಒಂದು 말 ಸೂರ್ಯನ 것입니다. ಪ್ರಕಾಶವಾಗಿ ಮಾಡುವಂತೆ ಮಾಡಿದರೆ ಎಲ್ಲವೂ ಕೂಡ ಮಂಜು ಹೋಗಿ ಬಿಡುತ್ತದೆ ಭೂಮಿ ಮೇಲೆ 그렇지 않습니까? ಅದು ನಿಜ ಅಲ್ವಾ 이 땅이 물을 덮고 있으면 그게 무슨 문제가 ಆ 됩니까? ಭೂಮಿ ಎಲ್ಲ ನೀರು ತುಂಬಿಕೊಂಡಿತ್ತು ಇನ್ನೇನು ಸಮಸ್ಯೆ ಅದು 여러분 궁창 위에 물과 궁창 아래 물로 나눠 ಆತ 버리니 ನೀರನ್ನು ಕೆಳಗೆ ಗುಮ್ಮಟ ಮತ್ತೆ ಮೇಲೆ ಗುಮ್ಮಟಕ್ಕೆ ವಿಂಗಡ ಮಾಡಿದನು 바다와 육지가 형성되면서 ನೆಲ ಮತ್ತು ಸಮುದ್ರಗಳೆಲ್ಲ ಉಂಟಾದವು 이거 땅이 드러나게 돼요. ಮತ್ತೆ ಭೂಮಿ ಕಾಣಿತು 땅에는 아직까지 아무것도 나지 ಮತ್ತೆ 않았지. ಭೂಮಿಯಲ್ಲಿ ಯಾವುದೇ ತರ ಒಂದು ಬೆಳೆಯಲಿಲ್ಲ ಅಲ್ಲಿ 이게 무슨 문제가 ಏನು 됩니까? ಅದು ದೊಡ್ಡ ಸಮಸ್ಯೆನಾ ಅದು 하나님 나에게 하시니까 땅에 초목이 ಯಾವಾಗ 나더라는 ದೇವರು ಆ ನೆಲದಿಂದ ಗಿಡವು ಬರಂತ ಹೇಳಿದ್ರೆ ಗಿಡಗಳು ಬಂದವು 밭에 채소가 ಮತ್ತೆ ಆ ಒಂದು 나더라는 ಭೂಮಿ 것이 ಎಲ್ಲವೂ ಕೂಡ ಗಿಡಗಳು ಬೆಳೆಸಕ್ಕೆ ಪ್ರಯತ್ನ 정말 ಮಾಡಿತು. 놀랍지 ಇದು 않습니까? ನಿಜವೂ ಕೂಡ ಅದ್ಭುತವಾಗಿಲ್ಲ 하나님이 하신 일들이 이러한 ಈ 일들이 ಒಂದು ಕೆಲಸಗಳು ದೇವರು ಮಾಡಿದನು 오늘 하나님은 이 창세기에서만 말고 ದೇವರು ಆದಿ ಕಾಂಡದಲ್ಲಿ ಅಷ್ಟೇ ಮಾತ್ರ ಅಲ್ಲ 여러분의 마음이라는 그 적은 별에서도 ಮತ್ತೆ ನಿನ್ನ ಒಂದು ಸಣ್ಣ ಹೃದಯದಲ್ಲಿ ಕೂಡ ಇದ್ದಾನೆ 어둠을 물리치고 ದೇವರು ಎಲ್ಲ ಕತ್ತಲನ್ನು ನಾಶ ಮಾಡುತ್ತಾನೆ ಕೊಂದೋರನ್ನು ದೇವರೆಲ್ಲ ನಿಲ್ಲಿಸಿ. ಖಾಲಿತನನ್ನೆಲ್ಲ ಕೂಡ ನಾಶ ಮಾಡುತ್ತಾನೆ 정말 그 공허를 물리치고 ಬರಿದಾಗಿರೋ ಎಲ್ಲವನ್ನು ಕೂಡ ಖಾಲಿ ನಾಶ 여러분의 ಮಾಡುತ್ತಾನೆ 마음 안에 꽃을 피우기 위하여 하나님은 일하고 ನಿಜವೂ ಕೂಡ 계십니다. ದೇವರು ನಿನ್ನ ಹೃದಯದಲ್ಲಿ ಸಂತೋಷ ಇರುವಂತ ಹೂವನ್ನು 여러분 마음 안에 ಮಾಡುವ 열매를 맺기 위해서 하나님은 쉬지 않고 계십니다. ದೇವರು ವಿಶ್ರಾಂತಿ ತೆಗೆದುಕೊಂಡಿಲ್ಲ ನಿನ್ನ ಹೃದಯದಲ್ಲಿ ಹಣ್ಣನ್ನು ಉಂಟು ಮಾಡೋದಕ್ಕೆ 그 하나님께 ನಿಜವೂ 기도와 ಕೂಡ ನೀವೆಲ್ಲರೂ ಕೂಡ ಆ ಒಂದು 소망을 ದೇವರು ನೆನೆಸಿಕೊಂಡು ದೇವರ ಮೇಲೆ ನಿರೀಕ್ಷೆ ಇಡುತ್ತದೆ ಅಂತ 하나님 ನಂಬುತ್ತೇನೆ. 여러분께 은혜를 베푸시고 여러분 마음에도 이렇게 ನಾನು ಕೂಡ 일하시게 ನಂಬುತ್ತೇನೆ 되기를 ದೇವರಿನ 바랍니다. ಮೇಲೆ ಎಲ್ಲರೂ ಕೂಡ ಕೃಪೆಯನ್ನು ಕೊಟ್ಟು ಆ ರೀತಿ ಮೂಲಕವಾಗಿ ನಿಮ್ಮಲ್ಲಿ ಕಾರ್ಯ ಮಾಡುತ್ತಾನೆ ಅಂತ 감사합니다. ಧನ್ಯವಾದ 안녕히 계십시오. ಹುಷಾರಾಗಿರ್ರಿ.